ಅಲ್ಲ, ಈ ಮನ್ಯಾಳಿ ಯಾಕೆ ಸುಮ್ಮನೆ ಆ ಅಮ್ಮನ್ನ ನಮ್ಮ ಇಲ್ಲೂ ಕರ್ಕೊಂಬರ್ಬೇಕಿತ್ತು. ಏನೋ ಪ್ಲ್ಯಾನ್ ಮಾಡೋಳೆ ಅನ್ನಿಸ್ತೈತೆ ಇಲ್ಲಿ. ನನಗೇನಾದರೂ ಪ್ಲ್ಯಾನ್ ಮಾಡಿಬಿಟ್ಟು ನನ್ನ ಇಲ್ಲೇ ಬಿಟ್ಬಿಟ್ಟು ಅವಳೇನಾದರೂ ಮನೆಗೆ ಹೋಗಿ ಸೇರ್ಕೊಳಕ್ಕೆ ಮಾಡೋಳ. ಈ ವಿಚಾರನ ಹಿಂಗೆ ಹೇಳ್ಕೊಂಡೋದ್ರೆ ಚೆನ್ನಾಗಿರಲ್ಲ. ಆದಷ್ಟು ಬೇಗ ನಮ್ಮ ಅಮ್ಮಂಗೆ ಮುಟ್ಟಿಸ್ಲೇಬೇಕು. ಇಲ್ಲ ಅಂದರೆ ಇವ್ರು ನನಗೆ ಬ್ಲಾಕ್ ಮೇಲ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಸದ್ಯ ದೇವಕ್ಕೆ ಇನ್ಫಾರ್ಮೇಷನ್ ಕೊಟ್ಬಿಟ್ಟು ಬಂದಿದ್ದೀನಿ ನಮ್ಮ ಭೈರವಂಗೆ. ಹೆಂಗಿದ್ರು ನೋಡ್ಕೊಂತೈತೆ, ನನಗೆ ಏನು ಪ್ರಾಬ್ಲಮ್ ಆಗಲ್ಲ ಬಿಡು. ಬರಲಿ, ಏನು ಮಾತಾಡಬೇಕೋ ಹಾಗೆ ಸರಿಯಾಗಿ ಮಾತಾಡ್ತೀನಿ ನಾನಂತೂ. ಅಮ್ಮನಂತೆ ಅಮ್ಮ ಬರೀ ಎತ್ತು ಬಿಟ್ಟರೆ ಅಮ್ಮನ ಮನೆಯಾಳು ಬುದ್ಧಿ. ಥೂ, ಇವ್ರ ಮನೆಯವ್ರಿಗೆಲ್ಲ ಮನೆಯಾಳು ಬುದ್ಧಿನೇ ಇರೋದು. ಈ ಸಲ ಎದುರುಕೊಳ್ಳಲ್ಲ, ಡೈರೆಕ್ಟಾಗಿ ಮಾತಾಡ್ತೀನಿ. ಏ ಭೈರವ, ನೀನು ಬಂದ್ಬಿಟ್ಟಾ? ಹಾಂ, ಎಲ್ಲಿ ಬೇಕಾದ್ರೆ ಯಾವಾಗ ಬೇಕಾದ್ರೂ ಬರ್ತೀನಿ. ನಾನೇ ನಿಮ್ಮಂಗೆ ಗಾಡಿನಾಗ ಬರಬೇಕಾ? ನೋಡು, ಏನು ಹೆದರ್ಕೋಬೇಡ. ನಿನ್ನ ಮನಸ್ಸಲ್ಲಿ ಏನೈತೋ ಅದನ್ನೇ ಪಟ ಪಟ ಅಂತ ಮಾತಾಡ್ಬಿಡು. ಮುಂದದ್ದೆಲ್ಲ ನಾನು ನೋಡ್ಕೊತೀನಿ. ಏನಾದರೂ ಹೆಚ್ಚು ಕಮ್ಮಿ ಆದರೆ ನಾನಿದ್ದೀನಲ್ಲ ಅಂತ ಧೈರ್ಯದ ಮೇಲೆ ನಿನ್ನ ಮನ್ಸಾಗೆ ಏನಾಯ್ತು ಅದನ್ನು ಮಾತಾಡು. ಥ್ಯಾಂಕ್ಸ್ ಭೈರವ. ಸರಿ, ಹಾಗೆ ಮಾಡ್ತೀನಿ. ನೀನು ಬಂದಿದ್ದಕ್ಕೆ ನನಗೆ ಇನ್ನೂ ಧೈರ್ಯ ಡಬ್ಬಲ್ ಆಗೋಗ್ಬಿಡ್ತು. ಅದಕ್ಕೆ ನಾನು ಬಂದಿದ್ದು. ಬರ್ತಾರೆ, ಇನ್ನೊಂದು ನಿಮಿಷ ಬಂದ್ಬಿಡ್ತಾರೆ. ಬಂದ ತಕ್ಷಣನೇ ನಿನ್ನ ಮನ್ಸಾಗೆ ಏನೈತಿ ಅವ್ರ ಬಗ್ಗೆ ಎಲ್ಲ ಹೇಳ್ಬಿಡು. ಹಾಂ, ನಾನು ನೋಡ್ತೀನಿ ಅದೆಷ್ಟು ಧೈರ್ಯವಾಗಿ ಮಾತಾಡ್ತೀಯಾ ಅಂತ ಹೇಳಿ. ನೀನಿರ್ಬೇಕಾದ್ರೆ ಭಯ ಯಾಕೆ? ಧೈರ್ಯವಾಗೇನೆ ಮಾತಾಡ್ತೀನಿ. ಅದಪ್ಪ, ಉಷಾ ಅಂತ ಹೇಳಿದ್ರೆ ಮಾತಾಡು. ಬರಲಿ, ನನಗೆ ಗೊತ್ತು ಏನು ಮಾಡಬೇಕು ಅಂತ. ಮಗಳೇ, ಉಷಾ ಮಗಳೇ, ಅಯ್ಯೋ ದೇವ್ರೇ ಮಗಳೇ, ಎಂಥ ಚಂದ ಕಾಣಿಸ್ತೀಯ. ಇಬ್ರು ಒಂದೇ ಥರ ಜರಾಕ್ಸ್ ಕಾಪಿ ಕಂಡಂಗೆ ಕಾಣಿಸ್ತಿರಲ್ಲೇ ನೀವು. ಅಲ್ಲ ಮಗಳೇ, ಮನೆಗೆ ಬಂದಿದ್ದಲ್ಲ ಒಂದು ಮಾತು ನಾನು ಕಣಮ್ಮ, ನೀನು ಇನ್ನೊಬ್ಬ ಮಗಳು ಉಷಾ ಅಂತ ಹೇಳಿದ್ರೆ ಇವನಮ್ಮಿ ಆಗೋದು. ಒಂದು ಮಾತು ಹೇಳ್ದಿದ್ದಂಗೆ ಇದ್ಬಿಟ್ಟಲ್ಲ. ಅಯ್ಯೋ ಶಿವನೇ, ಅಯ್ಯೋ. ಈ ಮಗಳು ಇಬ್ರು ಜರಾಕ್ಸ್ ಕಾಪಿ ಇದ್ದಂಗವ್ರೆ. ಮಗಳೇ ಬಾರೆ, ಒಂದು ಕಿತ ಅಕ್ಕಪಕ್ಕ ನಿಂತ್ಕೊಬರ್ರೆ, ಕಣ್ಣಾರೆ ಕಣ್ ತುಂಬ್ಕೊಬಿಡ್ತೀನಿ. ಏ ಬುಡಮ್ಮ, ಏ ಬಾರೆ ಮಗಳೇ ಬಾರೆ. ಅಯ್ಯೋ ನನ್ನ ಕಣ್ ದೃಷ್ಟಿ ನೀಯ ಬೀಳಂಗೈತಲ್ಲ. ಎಂತ ಚಂದ ಕಾಣ್ತಾ ಇದ್ದೀರಾ ಇಬ್ರುನುವೆ. ಒಂದೇ ಥರ ಕಣ್ಣು, ಒಂದೇ ಥರ ಮೂಗು, ಒಂದೇ ಥರ ಬಾಯಿ. ಅಯ್ಯೋಯ್ಯೋಯ್ಯೋ, ಒಬ್ಳು ಹಳ್ಳಿ ಹುಡುಗಿ ಆದರೆ ಒಬ್ಳು ಅಮೇರಿಕಾ ಹುಡುಗಿ. ಮಗಳೇ, ನೀನು ನೋಡ್ಬಿಟ್ಟು ನಂಗೆ ಭಾಳ ಖುಷಿ ಆಯ್ತೈತೆ ಕಣವ. ಇಬ್ರು ಒಂದೇ ಥರ ಎಷ್ಟು ಚೆನ್ನಾಗಿ ಮುದ್ದಾಗಿ ಕಾಣಿಸ್ತಾ ಇದ್ದೀರಲ್ಲೇ. ಮಗಳೇ, ನೀನು ನನ್ನ ಹುಡುಕಬಿಟ್ಟು ಹಳ್ಳಿಗಾನ ಬಂದಿದ್ದೆ ಅಂತ ಹೇಳ್ಬಿಟ್ಟು ದೇವರಣೆ ನನಗೆ ಗೊತ್ತಿರಲಿಲ್ಲ. ಇವಾಗ ಏನಿಯ ಗೊತ್ತಾಯ್ತಿರೋದು ನನಗಂತೂ. ಅಯ್ಯೋ, ನನಗೆ ಏನು ಹೇಳ್ಬೇಕು ಏನು ಮಾಡಬೇಕು ಅಂತ ನೀನು ಯಾಕೆ ಗೊತ್ತಾಯ್ತಿಲ್ಲ. ಯಾಕಮ್ಮಿ ಏನು ಮಾತಾಡ್ತಾನೆ ಇಲ್ಲ, ಸುಮ್ಕಿದ್ಯಾ? ಏನಾರ ಮಾತಾಡುವ. ಅದು ನಿಮ್ಗೆ ಏನು ಹೇಳಬೇಕು ಅಂತ ಹೇಳಿದ್ರೆ, ಅಯ್ಯಯ್ಯೋ ನೀನು ಏನು ಹೇಳ್ಬೇಡ, ಸುಮ್ಕಿರು. ನೀನು ನೋಡ್ತಾ ಇದ್ರೆ ಕೊಂಡು ತುಂಬ್ಕೋಬೇಕು ಅನ್ನಿಸ್ತೈತೆ. ಅಯ್ಯೋ ಮಗಳೇ, ನಿಮ್ಮ ಅಪ್ಪ ಮಾಡಿರ ಇದಕ್ಕೆ ನಾನು ಸಮಯ ಕೇಳ್ತೀನಿ ಮಗಳೇ. ಕೊಯ್ ಮುಗಿದ್ಬಿಟ್ಟು ಸಮಯ ಕೇಳ್ತೀನಿ. ಹೋಗ್ಬಿಡ್ತು ಕಣವ, ಹೋಗ್ಬಿಡ್ತು. ಏನೋ ನಿಮ್ಮ ಅಪ್ಪ ಯಾವಾಗ ಏನೋ ಹೆಣ್ಮಕ್ಳಂದ್ರೆ ಆಯ್ತಿರ್ಲಿಲ್ಲ. ಅದಕ್ಕೆ ನಿನ್ನ ಕರ್ಕೊಂಡೋಗ್ಬಿಟ್ಟು ಅವ್ರ ಮನೆಗೆ ಬಿಟ್ಬಿಟ್ಟು ಬಂದ್ಬಿಟ್ಟ. ಏನು ಮಾಡ್ತೀಯಾ, ನಮಗೆ ಗ್ರಾಚಾರ. ಇವಳನ್ನ ಬಿಡೋದ್ರ ಬದಲು ಕರ್ಕೊಂಡೋಗ್ಬಿಟ್ಟು ನನ್ನನ್ನು ಬಿಟ್ಟಿದ್ರೆ ಬೇಡ ಅಂತ ಹೇಳ್ತಾ ಇದ್ನ. ನಮ್ಮ ಅಪ್ಪಂಗೆ ಬುದ್ಧಿನೇ ಇಲ್ಲ, ಕರ್ಕೊಂಡೋಗಿ ಇವಳನ್ನ ಬಿಟ್ಟೈತೆ. ನನ್ನೇ ಬಿಡಬೇಕಿತ್ತು, ಅಮೆರಿಕಾದಾಗ ಡಾಕ್ಟ್ರ್ ಆಗಿ ನಿಮ್ಮದೇ ಇರ್ತಾ ಇದ್ದೆ. ಲೇ ಮಗಳೇ, ನೋಡಿ ಕಲ್ತ್ಕಾಳೆ ಉಷಾ ನೋಡಿ, ನನ್ನ ಮಗಳು, ನನ್ನ ಮುದ್ದಿನ ಮಗಳು ಡಾಕುಟ್ರು ಕಣೆ, ಡಾಕುಟ್ರು. ನೀನು ಇದೆಯಾ ದಡ್ಬಡ್ಡೆತದು ಮಗಳೇ. ಅಯ್ಯೋ, ಇವಳಂತೂ ಆಶಾ ಏನು ಓದಲಿಲ್ಲ ಸರಿಯಾಗಿ. PU 1 ಮಾಡ್ಕೊಂಡು ಅಷ್ಟೇನಿಯ. ಮುಂದಕ್ಕೆ ಓದಿದ್ರೆ ಓದ್ತೀನಿ ಅಂತ ಓದ್ಲು, ಎಲ್ಲ ಡುಮ್ಕಿ ಹೊಡೆದ್ಬಿಟ್ಲು. ಓದಿದ ಮಾತೇ ಇಲ್ಲ. ನೀನು ಡಾಕ್ಟ್ರಂತೆ, ನಮ್ಗಿನೆಲ್ಲ ಫ್ರೀಯಾಗಿ ಇಂಜೆಕ್ಷನ್ ಕೊಟ್ಬಿಡ್ತೀಯ ಬಿಡು. ನಮ್ಗಂತೂ ನೀನು ಯಾವುದೂ ಬರನೇನಿಯಾ ಇಲ್ಲ ನಮ್ಗಂತೂ. ಮತ್ತೆ ನೀನು ಅಮೇರಿಕಾದಾಗಿದ್ದಂತಲ್ಲ, ಹೆಂಗಿತ್ತಮ್ಮಿ? ಯಾಕೆ ವಾಪಸ್ ಬಂದ್ಬಿಟ್ರಿ ಇಲ್ಲಿಗೆ? ಅಲ್ಲೇ ಇರ್ಬೇಕಿತ್ತಾನೆ. ನಮ್ಮನ್ನು ಒಂದು ಕಿತ ಕರ್ಕೊಂಡೋಗು ಅಮೇರಿಕಾಗೆ. ಅಯ್ಯೋ ಬಡ್ಡೆತದೆ, ಈ ಹುಡ್ಗಿನ್ ಮಾತಾಡೋಕ್ಕೆ ಬಿಡ್ತಾ ಇಲ್ವಲ್ಲ. ಒಂದೇ ಸಮನಾಗ ವಾಟ ಅಂತ ಮಾತಾಡ್ತಾವಳಲ್ಲ ಈ ಶಾರದಿ. ಯವ್ವ ತಾಯಿ ನಮ್ಮವ್ವ, ಅವಳಿಗೆ ಬಾಯಿ ತೆಗೆದ್ಬಿಟ್ಟು ಮಾತಾಡಕನ ಬುಡೆ ತಾಯಿ. ಒಳ್ಳೆ ಕತೆ. ಅದು ಅವತ್ತು ನಾನು ನಿಮ್ಮೂರಿಗೆ ಬಂದಿದ್ದ ಉದ್ದೇಶ ಅದು. ಅಯ್ಯೋ ಎಂತ ಚಂದಾಗಿ ಮಾತಾಡ್ತೀಯ ನೀನು. ಇಂಗ್ಲೀಷಾಗೆಲ್ಲ ಮಾತಾಡ್ತಿದ್ದೆ ಅಲ್ವಾ? ನಮ್ಗೆ ಅವಾಗ ಗೊತ್ತೇ ಆಗಲಿಲ್ಲ ಇಂಗ್ಲೀಷಾಗೆಲ್ಲ ಮಾತಾಡ್ತಾ ಇದ್ದಲ್ವಾ ಅವಾಗ. ಏನೋ ದಯ್ಯಪ್ಪ ಹಿಡಿದ್ಬಿಟ್ಟೈತೇನೋ, ಅದಕ್ಕೆ ಇಂಗ್ಲೀಷಾಗೆಲ್ಲ ಮಾತಾಡ್ತೀಯ ಅಂತ ಅನ್ಕೊಬಿಡ್ತಾ ಇದ್ದೆ. ಬಿಟ್ರೆ ನನ್ನ ಮಗಳು ಇನ್ನೊಬ್ಬ ಮಗಳು ಬಂದವಳೆ ಅಂತ ಹೇಳ್ಬಿಟ್ಟು ನಮಗೆ ಅವ್ನು ಮುಸ್ತಾನೆ ಇರಲಿಲ್ಲ ನೋಡು. ಏನು ಮಾಡೋಕ್ಕಾಯ್ತದೆ? ಏನೇ ಮಾತಾಡಮಿ, ಒಂದು ಕಿತ ಇಂಗ್ಲೀಷಾಗಿ ಮಾತಾಡು. ನಮ್ಮ ಹಳ್ಳಿಗೆಲ್ಲ ಹೇಳ್ಕೊಬಿಟ್ಟು ಬರ್ತೀನಿ, ನನ್ನ ಮಗಳು ಡಾಕುಟ್ರು ಅಂತ. ಇಡೀ ನಮ್ಮ ಹಳ್ಳಿನಾಗೆ ಯಾವ ಒಬ್ರು ಡಾಕುಟ್ರು ಓದೇ ಇಲ್ಲ ಗೊತ್ತೇನು? ಇವಾಗ ನಾನೇನಾದ್ರೂ ಡಾಕುಟ್ರು ಅಂತ ನಮ್ಮ ಹಳ್ಳಿನಾಗ ಹೇಳ್ಬಿಟ್ಟೆ ಅಂತ ಹೇಳಿದ್ರೆ ಹಬ್ಬ ಊರಾಗಿರಲ್ಲ ಬಾಯಿ ಮೇಲೆ ಕೈ ಇಕ್ಕೊಂಡು ಶಾರದಿ ಮಗಳು ಡಾಕುಟ್ರಾಗ್ಬಿಟ್ಟವಳ ಅಂತ ಹೇಳ್ಬಿಟ್ಟು ಅಮ್ಮ ಅಕ್ಕನಾಗೇನಿಯ ಮಾತಾಡ್ತಾರೆ. ನೋಡು, ನೀನಂತೂ ನನ್ನ ಭಾಗ್ಯ ಲಕ್ಷ್ಮಿ ಅಂತಾನೆ ನೀ ಅನ್ಕೊಬಿಡು ನೀನಂತೂ. ಹಂಗಾದ್ರೆ ನಾನೇನು ದರಿದ್ರ ಲಕ್ಷ್ಮಿನಾ? ಇದ್ಯಾಕಮ್ಮ ಹಿಂಗೆ ಮಾತಾಡ್ತೀಯ ನೀನು? ನನಗೆ ಗೊತ್ತಿತ್ತು ಯಾವಾಗೂ ಅವಳ ಪರಣೆಯ ಮಾತಾಡ್ತೀಯ ಅಂತ. ಅದಕ್ಕೆ ನಾನು ಅವಳ ವಿಚಾರಣೆ ಹೇಳಿಲ್ಲ. ಇವಾಗ ಹಂಗು ಹಿಂಗು ಮಾಡಿ ಬಂಗೋಗ್ಬಿಟ್ಟು ಬಂದ್ಬಿಟ್ಟೆ ಕರ್ಕೊಂಡು.
ನಿಂಗೆ ಎಷ್ಟು ಹೇಳಿದ್ರು ಅಷ್ಟೇನೇನೆ. ನನ್ನನ್ನು ಹೊಗಳ್ತೀಯ ಅಂದ್ರೆ ನಾನಂತೂ ನನ್ನ ಬೈಕತ್ತಿ ಅಂದ್ರೆ ನಾನಂತೂ ಒಂದು ನಿಮಿಷದಲ್ಲಿ ಇರಕ್ಕಿಲ್ಲ ಕಣಮ್ಮ ನಾನು. ಸುಮ್ಕಿರೆ, ಪಾಪ ಮಾಡ್ಕೋಬೇಡ. ಅಯ್ಯಯ್ಯಯ್ಯ, ಇರೋದನ್ನು ಹೊಗಳಿದ್ರೆ ಏನಾಯ್ತದೆ? ಇಷ್ಟು ದಿನ ನೀನು ಹೊಗಳ್ತಿರ್ಲಿಲ್ವೇ? ಆ ಈಗ ಸುಮ್ಮನೆ ಇರೋದು ಮೈ ಕಲ್ತ್ಕ. ಸುಮ್ಮನೆ ನನಗೆ ಸಿಟ್ಟತ್ಸ್ಬೇಡ, ನಾನು ಹೊಂಟೋಗ್ಬಿಡ್ತೀನಿ ಅಷ್ಟೇ. ನೀಯ ಶಿವಡೆನೆಯ ಎಲ್ಲ ಹಾಳು ಮಾಡಿದ್ದು ಅಂದರೆ ಬಂದ್ಬಿಟ್ಟು ಎಲ್ಲೋ ಬಿದ್ದಿದ್ದೆಲ್ಲ ಬಿದ್ದಿರ್ಬೇಕಿತ್ತು. ನನ್ನ ಪಾಡು ನನ್ನ ಸಂದಕೆನೆಯ ಇದ್ದೆ. ಇಲ್ಲೋ ಬಂದ್ಬಿಟ್ಟು ಇವಾಗ ಎಲ್ಲನೂ ಅಡೆತಡೆ ಮಾಡ್ತಾವಳು. ನನಗಂತೂ ನಿಮ್ದೇಗಿರಕ್ಕಂತೂ ಬಿಡೋದೇ ಇಲ್ಲ ಅಂತ ಅನಿಸ್ತದೆ ಇವಳಂತೂ. ನೋಡಿ, ಅದು ನಾನು ನಿಮ್ಮ ಮನೆಗೆ ಬಂದಾಗ ನನಗೆ ನೀವು ನಿಮ್ಮ ಮನೆ ನನಗೇನೋ ಅನ್ಕೊಂಡು ಬಂದಿದ್ದೆ ನಾನು. ಅಲ್ವಾ ನೀನು ಏನೋ ಅನ್ಕೊಂಡು ಬಂದಿತ್ತೀಯಾ? ಅಯ್ಯೋ, ನಮ್ಮ ಅಮ್ಮಿಯಲ್ಲಿ ಸಂದಕ್ಕಿರಕ್ಕಿಲ್ವೇನೋ, ನಮ್ಮ ಅಮ್ಮ ಸಂದಕ್ಕೆ ನೋಡ್ಕೊಳಕ್ಕಿಲ್ವೇನೋ ಅಂತ ಹೇಳ್ಬಿಟ್ಟು ನಾನು ಸಂದಕ್ಕಿರೋದು ನೋಡ್ಬಿಟ್ಟು ನೀನು ಏನೋ ಭಾಳ ಖುಷಿ ಆಗ್ಬಿಟ್ಟೈತಲ್ವ ನಿನಗೆ. ಆದರೂ ಎತ್ಕೊಳ್ಳಲ್ವಾ? ನೋಡಿ, ನೀನು ಅಮೆರಿಕಾಯಿಂದ ನಮ್ಮ ಒಳ್ಳಿಗಾನ ಕರ್ಸ್ಕೊಬಿಟ್ಟಿದ್ದೀನಿ ನಾನು. ಅದೇನೇನಿಯ ಮಕ್ಕಳು ಅಮ್ಮನ ಸಂಬಂಧ ಅಂತ ಹೇಳಿದ್ರೆ ಹುಷ್. ಇವ್ರೇನು ನನಗೆ ಮಾತಾಡೋಕ್ಕೆ ಬಿಡ್ತಾ ಇಲ್ವಲ್ಲ? ಒಂದ್ಸಲ ಜೋರಾಗಿ ಎಲ್ಲ ಹೇಳ್ಬಿಡ್ಬೇಕು ಅಂತ ಅನ್ನಿಸ್ತೈತೆ. ನೀವು ನಿಮ್ಮ ಕಲ್ಚರ್ ನಂಗೆ ಸ್ವಲ್ಪನೂ ಇಷ್ಟ ಇಲ್ಲ. ಎಲ್ಲ ಕೆಟ್ಟವ್ರು ನೀವು ಅಂತ ಯಮ್ಮ ಹೇಳಕ್ಕೆ ಬಿಡ್ತಿಲ್ವಲ್ಲ? ಮಗಳೇ ಅಯ್ಯೋ, ನಾನು ಹೇಳೋದನ್ನ ಸ್ವಲ್ಪ ಕೇಳಿ. ಅಯ್ಯೋ ಬಂಗಾರಿ, ಏನವ ಕೇಳೋದು? ನಿಮ್ಮ ಅಪ್ಪನು ನೀನು ನೋಡಕ್ಕೆ ಅಂತ ಹೇಳ್ಬಿಟ್ಟು ಗೊತ್ತಾ ಇದ್ದ ಕಣಮ್ಮಿ. ಏನು ಮಾಡ್ತೀಯಾ? ಏನೋ ಎಡವಟ್ಟ ಹೋಗ್ಬಿಡ್ತು ದಾರಿನಾಗೆ. ಅಯ್ಯೋ ದೇವ್ರೇ, ಇಲ್ಲ ಅಂದಿದ್ರೆ ನಿನ್ನಂತೂ ಎಷ್ಟು ಮುದ್ದ ಆಡ್ಬಿಡೋನೋ ಏನೋ. ಇಬ್ರು ಒಂದೇ ಥರ ಇರೋದಕ್ಕೂ ಅದಕ್ಕೂ ಭಾಳ ಖುಷಿ ಪಟ್ಬಿಡೋನು. ಮತ್ತೆ ಅಮೇರಿಕಕ್ಕೆ ಹೋಗ್ಬೇಕಾರಿಕ್ಕಿದ್ದ ನಾನು ಒಂದ್ಕಿತ ಕರ್ಕೊಂಡೋಗು, ನಾನು ಬರ್ತೀನಿ. ಅಮ್ಮ ಸುಮ್ಮನೆ ಇರೋದೇ ಇಲ್ವಲ್ಲಮ್ಮ. ಥೂ, ಅವಳೇನು ಕರ್ಕೊಂಡೋಗೋದು? ನಾನು ಹೇಳೋದನ್ನ ಸ್ವಲ್ಪ ಕೇಳಿಸ್ಕೊಳಮ್ಮ. ನಾನು ನೀನು ಅಮೇರಿಕಕ್ಕೆ ಹೋಗ್ಬೋದು. ಅಯ್ಯೋ ಮಗಳೇ, ನೀನೆಲ್ಲಿ ಕರ್ಕೊಂಡೋಗಿ? ಸುಮ್ಕಿರು, ಸಿಟ್ಟಾಗಿ ಏನೋ ಮಾತಾಡ್ಬೇಡ. ಅವಳು ಕರ್ಕೊಂಡೋಗ್ತಾಳೆ. ಅವಳು ಅಮೆರಿಕದಾಗೆ ತಾನೇ ಇದ್ದಿದ್ದು, ಕರ್ಕೊಂಡೋಗೆಲ್ಲ ಓಡಾಡಿಸ್ತಾಳೆ. ನೀನು ಹೊಸ ಸುಮ್ಕಿರೇ. ಅಯ್ಯೋ, ನಿನಗೆ ಅದು ಎಂಥ ಹೊಟ್ಟೆ ಉರಿ ಬಂದ್ಬಿಟ್ಟೈತೆ ಅಂದರೆ, ನಾನು ನಿಮ್ಮ ಅಮ್ಮನೇನಿಯ ನಿನ್ನ ನಾನು ನೋಡ್ಕೊಳಕ್ಕಿಲ್ವ ಸಂದಕ್ಕೆ? ನಾನು ನೋಡ್ಕೊತೀನಿ. ಅಯ್ಯೋ, ನೀನು ಅದಕ್ಕೆಲ್ಲ ಇವಾಗ ಅವಳು ಬಂದಿರೋದಕ್ಕೆ ಅವಳ ಮೇಲೆ ಪಿರುತಿ ಓದ್ತೈತಿ ಅಂತ ಅನ್ಕೊಬಿಟ್ಟಿದ್ಯಾ ನೀನು ಮಾಡ್ತಿರೋದು ಹಂಗೇನೇನೆ ಬಿಡು. ಮಗಳೇ, 2 ಎಕರೆ ಜಮೀನು ಐತೆ ನಮ್ಮದು. ನಾನು ಅಯ್ಯೋ ಇರೋದು ಒಬ್ಳೇ ಮಗಳು ಆಶಾನೇನಿಯ ಅಂತ ಅನ್ಕೋತಾ ಇದ್ದೆ. ಈಗ ನೀನೇನು ಚಿಂತೆ ಮಾಡಬೇಡ, ನಿನಗೊಂದು ಎಕರೆ ಬರ್ಕೊಟ್ಬಿಡ್ತೀನಿ ನಾನು. ನಿಂದೇನು ಎಲ್ಲ ಕೋಟಿ ಆಸ್ತಿ ಐತೇನೋ, ಆದರೂ ಪರವಾಗಿಲ್ಲ. ನಮ್ಮ ಮನೆಗಿರೋದು 1 ಎಕರೆನ ನಿನ್ನ ಹೆಸರಿಗೆ ಬರೆದು ಬಿಡ್ತೀನಿ. ಅಮ್ಮ, ನೀನೆಲ್ಲ ನನಗೆ ಕೊಡ್ತೀನಿ ಅಂತ ಹೇಳಿದ್ದು. ಇಷ್ಟು ದಿನ ನಿನ್ನ ಜೊತೆ ಇದ್ದವಳು ನಾನು, ನನಗೆ ಬರಬೇಕು. ಈಗ ನೋಡಿದ್ರೆ ಅವಳಿಗೆ ಬರ್ಕೊಡ್ತೀನಿ ಅಂತ ಹೇಳ್ತಾ ಇದೆಯಲ್ಲ ನೀನು. ಮಗಳೇ, ಅವಳ್ದಿದ್ರೇನು ನಿಂದಿದ್ರೇನು, ಅವಳದೆಲ್ಲ ನಿಂದು, ನಿಂದೆಲ್ಲ ಅವಳದು. ಹಂಗಂದಿದ ತಕ್ಷಣ ಅವಳೇನವ್ರ ಆಸ್ತಿನಾಗ ಅರ್ಧ ಬರ್ಕೊಡ್ತಾಳೆ. ಅಯ್ಯೋ, ನೀನು ಒಡ ಹುಟ್ಟಿದವಳು, ನಿನಗೆ ಬರ್ಕೊಡ್ದಂಗೆ ನೀನು ಕಂಡರಿಗೆ ಬರ್ಕೊಡ್ತಾಳೆ. ನೀನು ಸಂದಕ್ಕಿರ್ಬೋದು, ಅವಳು ಸಂದಕ್ಕಿರ್ಬೋದು, ಇಬ್ರು ಒಂದೇ ಕಣಮ್ಮಿ. ಅಯ್ಯಯ್ಯ, ಒಂದೇ ರಕ್ತ ಹಂಚ್ಕೊಂಡು ಹುಟ್ಟಿದ್ದೀರಾ? ಇದು ಯಾಕೆ ಹಿಂಗಾಡಿಯೇ ನೀನು? ನೋಡಿ, ನಾನು ನಿಮ್ಗೆ ಏನು ಹೇಳಕ್ಕೆ ಬರ್ತಾ ಇದ್ದೀನಿ, ನೀವು ಅರ್ಥನೇ ಮಾಡ್ಕೊಳ್ತಿಲ್ಲ. ಹೌದು ಗೊತ್ತಿತ್ತು. ನಾನು ಬೇರೆಯವ್ರ ಮಗಳು ಇರ್ತಂದು ಸಾಕೊಂಡವ್ರೆ ಅಂತ ನಮ್ಮ ಮನೆಗೆ ಗೊತ್ತಿತ್ತು. ನಾನು ಏನೇನೋ ಆಸೆ ಇಟ್ಕೊಂಡು ಬಂದೆ ನಿಮ್ಮೂರಿಗೆ. ನಮ್ಮ ಅಮ್ಮವರು ಹಂಗಿರ್ತಾರೆ ಹಿಂಗಿರ್ತಾರೆ ಅಂತ ಏನೇನೋ ಅಂದ್ಕೊಂಡು ಬಂದೆ. ಬಂದು ನಿಮ್ಮ ಮನೆಗೆ ಸೇರ್ಕೊಂಡ್ಮೇಲೆ ಅವಾಗ ನನಗೆ ಗೊತ್ತಾಯಿತು ಏನು ಅಂತ ಹೇಳಿ. ಗೊತ್ತಾಯ್ತಲ್ವಾ? ಗೊತ್ತಾಗಲೇಬೇಕು. ಅಯ್ಯೋ, ನಮ್ಮ ಊರಾಗ ನಾವೇನೇನಿಯ ಫೇಮಸ್ಸು. ಅಯ್ಯೋ, ನನ್ನ ಹತ್ರ ಮಾತಾಡೋಕ್ಕೂ ಎದ್ರಕತ್ತೆ, ಅಷ್ಟು ಗೊತ್ತು. ನಾನು ಗೊತ್ತೇನು? ಮುಗೀತು. ಈ ಅಮ್ಮನ ಬಾಯಿಗೊಂದು ಯಾರನ್ನ ಬಂದ್ಬಿಟ್ಟು ಫೆವಿಕಲ್ ಹಾಕ್ರಿ ಅಮ್ಮನ ಬಾಯಿಗೆ. ಏನು ಬಾಯಿ ಬಿಡ್ಕತ್ತಾಯ್ತಿ ಅಂದರೆ ಅದೇನು ಮಗಳು ನೋಡಿರೋ ಖುಷಿಗೆ ಬಾಯಿ ಬಿಡ್ಕಂತಾಯ್ತು. ಇಲ್ಲ ಅಂತ ಹೇಳಿದ್ರೆ ಏನಕ್ಕೆ ಬಾಯಿ ಬಿಡ್ಕಂತಾವಳು, ಅವಳಿಗೆ ಗೊತ್ತಾಗಬೇಕು. ಮಗಳೇ, ನೋಡಿಯೇ ಹೋಗೋಣ, ನಿಮ್ಮ ಮನೆಗೆ ಹೋಗೋಣ. ನೋಡಿ, ನಿಮ್ಮ ಅಮ್ಮಂತಾಗೆಲ್ಲ ಮಾತಾಡನಿ. ನಿಮ್ಮ ಅಮ್ಮನ 22 ವರ್ಷದಿಂದ ನೋಡಿದ್ದು ನಾನು, ನೋಡಲೇ ಇಲ್ಲ ತಿರ್ಗಾ. ಬಾ ಹೋಗೋಣ, ಬಾ ನಿಮ್ಮ ಮನೆಗೆ ಬಾ. ಎಲ್ಲ ವಿಚಾರನೂ ಹೇಳ್ಬಿಡೋಣ. ಇನ್ಮೇಲೆ ನಮ್ಮ ಮನೆ ನಿಮ್ಮ ಮನೆ ಎಲ್ಲ ಒಂದೇ ಆಯ್ತದೆ. ಇನ್ನೇನು ನೀನು ಬೇರೆ ಅಲ್ಲ, ನಾವು ಬೇರೆ ಅಲ್ಲ, ಇನ್ನೆಲ್ಲ ಒಂದೇ ತಾನೇ ಮಗಳು ಅಂತ ಹೇಳಿದ್ಮೇಲೆ ನೋಡಿ ಹೋಗೋಣ. ನೋಡಿ, ನಾನು ಹೇಳೋದನ್ನ ಸ್ವಲ್ಪ ಕೇಳಿಸ್ಕೊಳ್ಳಿ. ನಾನು ಹೇಳೋದನ್ನ ಕೇಳಿಸ್ಕೊಳ್ತಾನೆ ಇಲ್ವಲ್ಲ ನೀವು? ನೋಡಿ ಅಮ್ಮಿ, ಮನೆಗೆ ಹೋಗ್ಬಿಟ್ಟು ಕಾಪಿಗೆ ಪಿಟಿಗೆ ಕುಡ್ಕೊಂಡು ಮಾತಾಡ್ಕೊಂಡು ಕೂತ್ಕೊಳ್ಳ. ನೋಡಿ, ಒತ್ತು ಬಿಡ್ಲು ಮಾತಾಡೋದೇನೆಯಾ ಇದ್ದಿದ್ದೇನೆಯಾ? ನೋಡಿ, ಬಾ ಸುಮ್ಕೆ ಬಾ, ಹೋಗೋಣ ಬಾ ಮನೆಗೆ.